ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೃಷಿಕಾ ರುದ್ರೇಶ್ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಏನೆಲ್ಲ ದೌರ್ಜನ್ಯಗಳನ್ನು ಎಸಗಿದ್ದಾನೆ ಎಂಬುದನ್ನು ರಾವಣನಿಗೂ ಪರೋಕ್ಷವಾಗಿ ತಿಳಿಸಿದಂತೆ ರುದ್ರೇಶ್ ಭಯದಿಂದ ನಡುಗುತ್ತಾ ನಿಂತಿದ್ದನು. ತನ್ನನ್ನು ಮೀರಿ ಇಲ್ಲಿ ಏನೂ ನಡೆಯಲ್ಲ, ತನ್ನನ್ನು ಮೀರಿ ಮನೆಯಲ್ಲಿ ಕೆಲಸ ಮಾಡುವವರು ರಾವಣನಿಗೆ ಏನನ್ನು ಹೇಳುವುದು ಸಾಧ್ಯವಿಲ್ಲ ಎಂಬ ಅಹಂಕಾರದಲ್ಲೇ ರುದ್ರೇಶ್ ಇಷ್ಟು ದಿನ ಮೆರೆಯುತ್ತಿದ್ದನು. ಆದರೆ ಇಂದು ಬಂದ ಮರುದಿನವೇ ವೃಷಿಕ ತನ್ನ ಬಗ್ಗೆ ರಾವಣನಿಗೆ ಎಲ್ಲವನ್ನ ಹೇಳುತ್ತಾಳೆ ಎಂದು ಸ್ವಲ್ಪವೂ ನಿರೀಕ್ಷಿಸದ ರುದ್ರೇಶ್ಗೆ ಭಯ ನೆತ್ತಿಗೇರಿತ್ತು. ಅವನು ಭಯದಲ್ಲಿ ನಡುಗಿ ನಿಂತಿರಲು ರಾವಣನು ತನ್ನ ಬಳಿ ಬರುವಂತೆ ಒಂದೇ ಒಂದು ಬೆರಳು ನೀಡಿ ಕರೆದನು. ಅದಕ್ಕೆ ಹೆದರುತ್ತಾ ರುದ್ರೇಶ್ ಅವನ ಬಳಿ ಬರಲು ಮುಂದಿನ ಕ್ಷಣವೇ ಅವನ ಕೆನ್ನೆಯನ್ನ ರಕ್ತದಂತೆ ಕೆಂಪಾಗುವಂತೆ ತನ್ನ ಕಬ್ಬಿಣದ ಹಸ್ತದಿಂದ ಬಾರಿಸಿದ್ದನು ರಾವಣ್ ವಿಭೀಶ್ವರ್. ಅವನು ಹೊಡೆದ ಹೊಡೆತಕ್ಕೆ ರುದ್ರೇಶ್ ಕೆಳಗೆ ದಬಾರನೆ ಬಿದ್ದಾಗ ಅವನಿಗೆ ತಲೆಯೇ ಸಪ್ತಸಾಗರ ಸುತ್ತಿದಂತಾಯಿತು. ಕಿವಿ ಗೊಯ್ ಎಂದು ಸದ್ದಾಗುತ್ತಾ ಕಣ್ಣು ಕತ್ತಲೆ ಕಟ್ಟಿ ಭೂಮಿಯೇ ಸುತ್ತುತ್ತಿರುವಂತೆ ಅನ್ನಿಸಿತು. ಒಂದು ನಿಮಿಷ ರುದ್ರೇಶ್ಗೆ ಉರಿಯುತ್ತಿದ್ದ ಕೆನ್ನೆಯ ಮೇಲೆ ಕೈ ಇಟ್ಕೊಂಡೆ ರುದ್ರೇಶ್ ರಾವಣನನ್ನ ನಿಮಿಷ ಕಾಲ ನಿಂತು ನೋಡಲು ಶುರು ಮಾಡಿದ. ಅವನ ಮುಂದೆ ನಿರಾಳವಾಗಿ ನಿಂತಿದ್ದು ರಾವಣನ ಪಿಸ್ತೂಲು. ಅದನ್ನು ಕಂಡು ಭಯದಲ್ಲಿ ಕಿರುಚಿದನು. ಬಾಸ್, ನನ್ನನ್ನು ಬಿಟ್ಬಿಡಿ ಬಾಸ್, ನನಗೆ ಏನು ಮಾಡಬೇಡಿ ಪ್ಲೀಸ್ ಬಾಸ್ ಎಂದು ಪ್ರಾಣ ಭಯದಿಂದ ಬೇಡಿಕೊಂಡನು. ಅವನ ಹಣೆಗೆ ತನ್ನ ಪಿಸ್ತೂಲನ್ನು ಇಟ್ಟು ಒತ್ತಿದ ರಾವಣ. ನನ್ನ ಹತ್ತಿರ ಸುಳ್ಳು ಹೇಳಿದ್ರೆ ನನಗಿಷ್ಟ ಆಗಲ್ಲ ಅಂದ. ನೀನು ಚೆನ್ನಾಗೇ ಗೊತ್ತು ರುದ್ರೇಶ್, ಗೊತ್ತಿದ್ದು ನೀನು ಇಷ್ಟೊಂದು ವಿಷಯವನ್ನು ಮರೆಮಾಚಿ ನನ್ನ ಹತ್ತಿರ ಸುಳ್ಳು ಹೇಳಿದ್ಯಾ? ನಿನಗೆ ಎಷ್ಟು ಕೊಬ್ಬು ಇರಬೇಕು ಎಂದು ರಾವಣನು ಗರ್ಜಿಸಿದನು. ಅವನ ಗರ್ಜನೆಗೆ ಸೈತ್ರಾನ್ಗೆ ಒಂದು ನಿಮಿಷ ಎದೆ ಜಲ್ಲೆಂದಿತು. ಆದರೆ ವೃಷಿಕಾಳೋ ಕೈಗಳನ್ನು ಎದೆಗೆ ಅಡ್ಡಲಾಗಿ ಕಟ್ಟಿಕೊಂಡು ತುಟಿಯಲ್ಲಿ ನಗೆಯೊಂದಿಗೆ ರುದ್ರೇಶ್ನನ್ನೇ ನೋಡುತ್ತಿದ್ದಳು. ಬಾಸ್, ಅವರು ಸುಳ್ಳು ಹೇಳ್ತಿದ್ದಾರೆ, ಅವರು ಹೇಳ್ತಿರೋದು ನಿಜವಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ ಬಾಸ್ ಎಂದು ಅವನು ಮತ್ತೆ ಬೇಡಿಕೊಳ್ಳುತ್ತಿದ್ದನು. ತಿರುಗಿ ತಿರುಗಿ ಸುಳ್ಳು ಹೇಳಬೇಡ ರುದ್ರೇಶ್, ಇಲ್ಲದಿದ್ದರೆ ಮುಂದಿನ ಮಾತು ಆಡಲು ನೀನು ಜೀವಂತವಾಗೇ ಇರೋದಿಲ್ಲ ಎಂದು ರಾವಣನು ಗರ್ಜಿಸಿದನು. ರುದ್ರೇಶ್ ರಾವಣನ ಕಾಲಿಗೆ ಬಿದ್ದನು. ಪ್ಲೀಸ್ ಬಾಸ್, ನನಗೆ ಏನು ಮಾಡಬೇಡಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಬಾಸ್ ಎಂದು ಅವನು ಬೇಡಿಕೊಳ್ಳುತ್ತಿರುವಾಗ ಒಂದು ನಿಮಿಷ ಎಂಬ ವೃಷಿಕಾಳ ಧ್ವನಿಗೆ ರಾವಣನು ಅವಳ ಕಡೆ ತಿರುಗಿದನು. ಅವನ ಹತ್ತಿರ ರುದ್ರೇಶ್ನನ್ನ ನೋಡುತ್ತಲೇ ಗಂಭೀರವಾಗಿ ಬಂದು ನಿಂತಳು. ರುದ್ರೇಶ್ನನ್ನು ನೋಡುತ್ತಲೇ ರಾವಣನಿನೊಂದಿಗೆ ಮಾತನಾಡಲು ಆರಂಭಿಸಿದಳು. ಈ ಒಂದು ಸಲ ಇವನನ್ನ ಕ್ಷಮಿಸಿ ಬಿಟ್ಟು ಬಿಡೋಣ ರಾವಣ. ಇನ್ನೊಂದು ಸಲ ಇವನು ಇದನ್ನೇ ಮಾಡಿದ್ದಾನೆ ಎಂದು ತಿಳಿದ್ರೆ ಖಂಡಿತ ನೀನು ಇವನನ್ನ ಕೊಂದು ಬಿಡು. ನಾನು ಆವಾಗ ನಿನ್ನನ್ನು ತಡೆಯೋದಿಲ್ಲ. ತಪ್ಪು ಮಾಡಿದರೆ ಒಂದು ಸಲ ಕ್ಷಮಿಸಿ ಬಿಡಬಹುದು. ತಿರುಗಿ ತಿರುಗಿ ಅವರೇ ಅದನ್ನೇ ಮಾಡಿದರೆ ಶಿಕ್ಷೆ ಕೊಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಈಗ ಇವನನ್ನ ಬಿಟ್ಟು ಬಿಡು ಎಂದು ಅವಳು ಹೇಳಿದಳು. ಹಾಗಾದ್ರೆ ಈಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಬಾರದಾ? ಈಗ ಇವನನ್ನ ಹೀಗೆ ಏನು ಮಾಡೋದು? ಬಿಟ್ಟು ಬಿಟ್ರೆ ಮುಂದಿನ ಸಲ ಅವನು ಮತ್ತೆ ಇದನ್ನೇ ಮಾಡುತ್ತಾನೆ ಎಂದು ಗಂಭೀರ ಧ್ವನಿಯಲ್ಲಿ ರಾವಣನು ಹೇಳಿದನು. ತನ್ನ ದೃಷ್ಟಿಯನ್ನ ರುದ್ರೇಶ್ ಕಡೆಯಿಂದ ತಿರುಗಿಸಿದಳು. ಹಾಗಲ್ಲ ರಾವಣ, ಶಿಕ್ಷೆ ಖಂಡಿತ ಇದೆ, ಆದರೆ ನೀನು ಇವನ ಪ್ರಾಣವನ್ನ ತೆಗೆಯುವ ಶಿಕ್ಷೆ ಅಲ್ಲ, ಇದು ಬೇರೆ ಎಂದು ಅವಳು ಹೇಳಲು ಅವಳನ್ನ ಕುತೂಹಲದಿಂದ ನೋಡಿದನು ರಾವಣ. ವೃಷಿಕಾಳ ಪ್ರತಿಯೊಂದು ಕ್ರಿಯೆಯೂ ಅವನಿಗೆ ತಿಳಿಯದಂತೆಯೇ ಅವನನ್ನ ಆಕರ್ಷಿಸುತ್ತಿತ್ತು. ಅದನ್ನು ಅವನು ಇನ್ನೂ ಅರಿತುಕೊಂಡಿರಲಿಲ್ಲ. ರಾವಣನ ಕೈಯಲ್ಲಿದ್ದ ಪಿಸ್ತೂಲನ್ನು ರುದ್ರೇಶ್ ತಲೆಯಿಂದ ದೂರ ಸರಿಸಿದಳು. ಇವನಿಗಿರೋ ಶಿಕ್ಷೆಯನ್ನ ನಾನು ಕೊಡಬಹುದಾ ಎಂದು ಅವನ ಬಳಿ ಅನುಮತಿ ಕೇಳಿದಳು. ಧಾರಾಳವಾಗಿ ಎಂದು ಉಬ್ಬು ಏರಿಸಿ ಕಣ್ಣಿನ ಸನ್ನೆ ಮೂಲಕವೇ ಹೇಳಿದನು ರಾವಣ. ಅವನ ಆ ನಡವಳಿಕೆಗೆ ಮಾರು ಹೋದವಳು ಅವನನ್ನ ನೋಡಿ ತಕ್ಷಣ ಕಣ್ಣು ಹೊಡೆದಳು. ಅದಕ್ಕೆ ರಾವಣನಿಗೆ ಧಕ್ ಎಂದಾಯಿತು. ಅವಳ ಈ ನಡವಳಿಕೆಯನ್ನ ಕೊಂಚವೂ ನಿರೀಕ್ಷಿಸಿದವನು ಅವಳನ್ನೇ ಕಣ್ಣು ಅರಳಿಸಿ ನೋಡುತ್ತಿರಲು ಅವಳು ಮತ್ತೊಮ್ಮೆ ಅವನನ್ನ ನೋಡಿ ಕಣ್ಣು ಹೊಡೆದಳು. ಅದರಿಂದ ತಕ್ಷಣವೇ ಸ್ವಯಂ ಪ್ರಜ್ಞೆಗೆ ಬಂದನು. ತಲೆಯನ್ನ ಕೊಡವಿಕೊಂಡು ಅವಳನ್ನ ಕಣ್ಣುಗಳು ಕೆಂಪಾಗುವಂತೆ ದಿಟ್ಟಿಸಲು ಆರಂಭಿಸಿದನು. ಆದರೆ ಅವನ ಆ ಗದರಿಕೆಯನ್ನ ಅಲಕ್ಷಿಸಿದವಳು ರುದ್ರೇಶ್ ಕಡೆ ತಿರುಗಿ, ಇನ್ನು ಮುಂದೆ ನೀನು ಇವರ PA ಅಲ್ಲ, ನಿನ್ನನ್ನು ಆ ಕೆಲಸದಿಂದ ನಾನು ತೆಗೆದು ಹಾಕುತ್ತಿದ್ದೇನೆ
ಎಂದು ಅವಳು ಹೇಳಲು ರುದ್ರೇಶ್ ಅವಳನ್ನು ನೋಡುತ್ತಲೇ ನಿಂತಿದ್ದನು. ನೋ, ನನ್ನಿಂದ ಅದು ಸಾಧ್ಯವಿಲ್ಲ. ನಾನೇ ಯಾವಾಗಲೂ ಬಾಸ್ನ PA ಇರಬೇಕು. ಅದನ್ನು ನೀವೇ ಅಂದುಕೊಂಡರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ರುದ್ರೇಶ್ ಕೋಪದಿಂದ ವೃಷಿಕಾಳ ಬಳಿ ಧ್ವನಿ ಏರಿಸಲು ಅವನ ಕೈಯನ್ನು ಪಟ್ಟನೆ ಹಿಡಿದು ಅವನ ಬೆನ್ನಿನ ಹಿಂದೆ ಮುರಿದಳು ವೃಷಿಕ. ಅವಳ ಈ ಸಡನ್ ನಡೆಯನ್ನು ಕೊಂಚವೂ ನಿರೀಕ್ಷಿಸದ ರುದ್ರೇಶ್ ನೋವಿನಿಂದ ಕಿರುಚಲು ಆರಂಭಿಸಿದನು. ರಾವಣನು ಪ್ಯಾಂಟ್ ಜೋಬಿನೊಳಗೆ ಕೈಗಳನ್ನು ಇಟ್ಕೊಂಡು ಅವಳನ್ನೇ ಕುತೂಹಲದಿಂದ ನೋಡುತ್ತಿದ್ದನು. ವೃಷಿಕಾಳು ಕೋಪದಿಂದ ಅವನನ್ನ ನೋಡಿದವಳು, ನನ್ನ ಹತ್ತಿರ ಧ್ವನಿ ಏರಿಸಿ ಮಾತನಾಡಿದರೆ ಮಾತನಾಡುವುದಕ್ಕೆ ಬಾಯಿಯೇ ಇಲ್ಲದಂತೆ ಮಾಡಿಬಿಡುತ್ತೇನೆ ಎಂದು ಅವಳು ಗುಡುಗಿದಳು. ಸೈತ್ರಾನ್ ಭಯದಿಂದ, ವೃಷಿ, ಏನ್ ಮಾಡ್ತಿದ್ದೀಯಾ? ಬಿಡು ಅವನನ್ನ. ದಯವಿಟ್ಟು ಸುಮ್ಮನೆ ಸಮಸ್ಯೆಯನ್ನು ದೊಡ್ಡದು ಮಾಡಬೇಡ, ಬಿಟ್ಟು ಬಿಡಮ್ಮ ಎಂದು ಸೈತ್ರಾನ್ ಹೇಳಲು ಅವನನ್ನ ತಿರುಗಿ ಒಂದು ಗಂಭೀರ ನೋಟದಿಂದ ನೋಡಿದಳು. ಇಷ್ಟು ದಿನ ಇವನಿಂದ ಈ ಮನೆಯಲ್ಲಿ ಇರೋರು ಎಷ್ಟು ಕಷ್ಟವನ್ನ ಅನುಭವಿಸಿದ್ದಾರೆ ಎಂದು ನಿಮಗೂ ಗೊತ್ತು ಅಲ್ವಾ ಬ್ರದರ್? ಗೊತ್ತಿದ್ದು ನೀವು ಹೀಗೆ ಮಾತನಾಡುತ್ತಿದ್ದೀರಾ ಎಂದು ಅವಳು ಆರೋಪಿಸುವ ದೃಷ್ಟಿಯಲ್ಲಿ ಸೈತ್ರಾನ್ ಬಳಿ ಕೇಳಿದಳು. ಅದನ್ನ ಕೇಳಿ ಸೈತ್ರಾನ್ಗೆ ಒಂದು ತರಹ ಸಂಕೋಚವಾಯಿತು. ನನಗೆ ನೀನು ಹೇಳುತ್ತಿರುವುದು ಅರ್ಥವಾಗುತ್ತಿದೆ ಮಾ. ಅದಕ್ಕಾಗಿ ನಮ್ಮ ಹತ್ತಿರ ಕೆಲಸ ಮಾಡುವವರನ್ನೇ ನಾವು ಹೀಗೆ ಮಾಡಬಹುದೇ ಎಂದು ಸೈತ್ರಾನ್ ತಡುಕಾಡುವ ಧ್ವನಿಯಲ್ಲಿ ಕೇಳಿದನು. ರುದ್ರೇಶ್, ನೀವೇನು ನನಗೆ ಫೇವರ್ ಆಗಿ ಮಾತನಾಡಬೇಕಾದ ಅಗತ್ಯವಿಲ್ಲ. ನೀವು ಯಾರು ಬಂದು ಇಲ್ಲಿ ಮಾತನಾಡಲು ಎಂದು ರುದ್ರೇಶ್ ಹೇಳಿದನು. ಅವನ ಕೈಯನ್ನು ಮತ್ತಷ್ಟು ಜೋರಾಗಿ ಮುರಿದಳು ವೃಷಿಕ. ಸೈತ್ರಾನ್ಗೆ ರುದ್ರೇಶ್ ಹೇಳಿದ ಮಾತುಗಳಿಂದ ಮುಖ ಬಾಡಿ ಹೋಗಲು, ಬ್ರದರ್ ಎಂದು ಅವನನ್ನ ನೋಡಿ ಗಂಭೀರವಾಗಿ ಕರೆದಳು ವೃಷಿಕ. ಅವಳ ಧ್ವನಿಗೆ ಅವಳನ್ನ ನೋಡಿದ ಸೈತ್ರಾನ್ ಕಣ್ಣುಗಳಲ್ಲಿ ನೋವು ವ್ಯಕ್ತವಾಗುತ್ತಿರುವುದನ್ನ ನೋಡಿದ ವೃಷಿಕಾಗೆ ಕೋಪ ಮಲೆಯಂತೆ ಮನಸ್ಸಿನಲ್ಲಿ ಉಕ್ಕಿ ಬಂದಿತು. ಇಲ್ಲಿ ಬನ್ನಿ ಎಂದು ಅವನನ್ನ ನೋಡಿ ಅವಳು ಒಂಟಿ ಸಾಲಿನಲ್ಲಿ ಕರೆಯಲು ಅವಳು ಏನು ಮಾಡಲಿದ್ದಾಳೆ ಎಂದು ತಿಳಿಯದೆ ಅವಳ ಹತ್ತಿರ ಗೊಂದಲದ ಮುಖದೊಂದಿಗೆ ಬಂದು ನಿಂತನು. ಅವನ ಹಿಂದೆ ಇದ್ದುಕೊಂಡೇ ಅವನ ಕೈಯನ್ನ ಮತ್ತಷ್ಟು ಬಿಗಿಯಾಗಿ ಮುರಿದ ವೃಷಿಕ. ಇವಾಗ ಏನ್ ಹೇಳಿದೆ ಇವರನ್ನ ನೋಡಿ ಎಂದು ಅವನ ಬಳಿ ರೌದ್ರಾವತಾರದ ಧ್ವನಿಯಲ್ಲಿ ಕೇಳಿದಳು. ರುದ್ರೇಶ್ ನೋವಿನಿಂದ ಕಿರುಚಿ ಒದ್ದಾಡಿದನು. ಅದರಿಂದ ಒಂದು ಮಾತು ಕೂಡ ಮಾತನಾಡಲು ಸಾಧ್ಯವಾಗಲಿಲ್ಲ. ಜೀವವೇ ಹೋಗುವಂತಹ ನೋವು ಅವನ ಕಣ್ಣಲ್ಲಿ ಕಂಡು ಬಂದಿತು. ಬಾಯಿ ತೆರೆದು ಹೇಳು, ಇವಾಗ ನೀನು ಏನು ಹೇಳಿದೆ ಇವರನ್ನ ಎಂದು ಅವಳು ಮತ್ತೆ ಗಂಭೀರವಾಗಿ ಕೇಳಿದಳು. ಇವರು ಯಾರು ಎಂದು ಕೇಳಿದೆ ಎಂದು ನೋವಿನಿಂದ ತಡಬಡಾಯಿಸುತ್ತಾ ಹೇಳಿದನು ರುದ್ರೇಶ್. ಅದಕ್ಕೆ ಹಲ್ಲು ಕಡಿದ ವೃಷಿಕ ಸೈತ್ರಾನ್ ಕಡೆ ತಿರುಗಿ, ನೀವು ಅವರಿಗೆ ಏನು ಅಣ್ಣ ಎಂದು ಕೇಳಲು ಅವನೇ ವೃಷಿಕಾಳು ತಿರುಗಿ ಅದನ್ನೇ ಕೇಳುವಾಗ ಹೊಡೆದೇ ಹೋದನು. ನಾನು ಎಂದು ಅವನು ಹಿಂಜರಿಯಲು ಅವನು ನನ್ನ ಪ್ರಾಣ ಸ್ನೇಹಿತ ಎಂದು ಧ್ವನಿ ಕೊಟ್ಟನು ರಾವಣನು. ಅವನ ಆ ಮಾತಿನಿಂದ ಸಂತೋಷಗೊಂಡ ಸೈತ್ರಾನ್ ಸಡಗರದಿಂದ ರಾವಣನನ್ನ ನೋಡಲು ವೃಷಿಕಾಳು ತುಟಿಯ ತುಂಬ ನಗೆಯೊಂದಿಗೆ ತನ್ನ ಗಂಡನನ್ನೇ ನೋಡುತ್ತಿದ್ದಳು. ಎಸ್, ನೀವು ಅವರ ಫ್ರೆಂಡ್. ಇದನ್ನ ನೀವು ಹೇಳಲು ಹಿಂಜರಿಯುವಾಗ ಅವರೇ ಅಷ್ಟೊಂದು ಹಕ್ಕಿನಿಂದ ಹೇಳ್ತಿದ್ದಾರೆ. ಸೊ ಇವಾಗ ನೀವು ಏನು ಮಾಡ್ತೀರಾ ಅಂದರೆ, ಇವನು ನಿಮ್ಮನ್ನು ಕೀಳಾಗಿ ಮಾತನಾಡಿದ್ದಕ್ಕೆ ಇವನ ಕೆನ್ನೆಗೆ ಒಂದನ್ನ ಕೊಡಿ ಎಂದು ಅವಳು ಸಾಮಾನ್ಯವಾಗಿ ಹೇಳಿದಳು. ಅದನ್ನ ಕೇಳಿ ದಂಗಾಗಿ ಹೋದನು ಸೈತ್ರಾನ್. ಅವನ ಸಹಜ ಗುಣವೇ ಇತರರನ್ನ ನೋಯಿಸುವುದು ಎಂದರೆ ತುಂಬ ಇಷ್ಟವಿಲ್ಲದ ವಿಷಯ. ಇತರರು ತನಗೆ ಕೀಡು ಮಾಡಿದರೂ ಅವರಿಗೆ ಒಳ್ಳೆಯದನ್ನೇ ಮಾಡುವವನು ಈ ಸೈತ್ರಾನ್. ಹಾಗಿರುವಾಗ ವೃಷಿಕ ರುದ್ರೇಶ್ಗೆ ಒಡೆಯಬೇಕು ಎಂದು ಹೇಳಲು ಅವನೇ, ಬೇಡಮ್ಮ, ಅವನು ನನ್ನ ಮೇಲಿರೋ ಯಾವುದೋ ಒಂದು ಕೋಪದಲ್ಲಿ ಹಾಗೆ ಹೇಳಿಬಿಟ್ಟಿದ್ದಾನೆ, ಬಿಟ್ಬಿಡು ಎಂದು ಹೇಳಲು ರಾವಣನು ತನ್ನ ಸ್ನೇಹಿತನ ಕೆನ್ನೆಗೆ ಒಂದು ಪೆಟ್ಟನ್ನ ಉಡುಗೊರೆಯಾಗಿ ನೀಡಿದನು. ಅವನ ಆ ಹೊಡೆತವನ್ನ ಸ್ವಲ್ಪವೂ ನಿರೀಕ್ಷಿಸದ ಸೈತ್ರಾನ್ ಕೆನ್ನೆಯ ಮೇಲೆ ಕೈ ಇಟ್ಕೊಂಡು, ನನ್ನನ್ನು ಯಾಕೋ ಇವಾಗ ಹೊಡೆದೆ ಎಂದು ಕೇಳಲು, ನೀನು ಇವಾಗ ಅವನಿಗೆ ಹೊಡೆಯದಿದ್ದರೆ ತಿರುಗಿ ನಾನು ನಿನಗೆ ಒಂದು ಪೆಟ್ಟು ಕೊಡ್ತೀನಿ. ನೀನು ಅವನಿಗೆ ಹೊಡೆಯುವವರೆಗೂ ನಾನು ನಿನಗೆ ಹೊಡೆಯುತ್ತಲೇ ಇರುತ್ತೇನೆ ಎಂದು ರಾವಣನು ಗುಡುಗುವ ಧ್ವನಿಯಲ್ಲಿ ಹೇಳಿದನು. ರುದ್ರೇಶ್ಗೆ ಇದೆಲ್ಲವನ್ನ ನೋಡುವಾಗ ವೃಷಿಕಾಳ ಮೇಲೆ ಕೊಲೆಗಡುಕುತನದ ಕೋಪ ಉಂಟಾಯಿತು. ಹೊಡಿ ಎಂದು ರಾವಣನು ಗರ್ಜಿಸಿದನು. ಅದಕ್ಕೆ ಕೊಂಚ ಹೆದರಿದವನು ತಟ್ಟುವಂತೆ ರುದ್ರೇಶ್ ಕೆನ್ನೆಗೆ ಹೊಡೆದನು. ಹೊಡೆದು ಬಿಟ್ಟು ಹೆಮ್ಮೆಯಿಂದ ತಿರುಗಿ ರಾವಣನನ್ನು ಸೈತ್ರಾನ್ ನೋಡಲು
ತನ್ನ ಹಸ್ತವನ್ನ ಮುಷ್ಟಿ ಮಾಡಿಕೊಂಡು ಅವನನ್ನೇ ದಿಟ್ಟಿಸಿ ನೋಡಿದನು ರಾವಣನು. ಅದರಲ್ಲಿ ಇವಾಗ ನೀನು ಸರಿಯಾಗಿ ಹೊಡೆಯದಿದ್ದರೆ ನಿನ್ನ ಕೆನ್ನೆಗೆ ಇನ್ನೊಂದು ಬೀಳುತ್ತದೆ ಎಂದು ಹೇಳುವಂತೆ ಅರ್ಥ ಇತ್ತು. ಅದನ್ನ ನೋಡಿ ಹೆದರಿ ಈಗಾಗಲೇ ಬಿದ್ದ ಹೊಡೆತದಲ್ಲಿ ಕೆನ್ನೆ ನೋಯುತ್ತಿರುವುದರಿಂದ ಇದಕ್ಕೆ ಮೇಲಾಗಿ ದೇಹ ತಡೆಯಲ್ಲ ಎಂದುಕೊಂಡು ರುದ್ರೇಶ್ ಕೆನ್ನೆಗೆ ಬಾರಿಸಿಬಿಟ್ಟನು ಸೈತ್ರಾನ್. ರುದ್ರೇಶ್ಗಂತೂ ಈಗಲೇ ರಾವಣ ಹೊಡೆದಿದ್ದರಲ್ಲೂ ವೃಷಿಕ ಕೈಯನ್ನ ಮುರಿದಿದ್ದರಿಂದ ಜೀವ ಹೋಗುವಷ್ಟು ನೋವಾಗಿತ್ತು. ಸೈತ್ರಾನ್ ಕೂಡ ಹೊಡೆದದ್ದು ಅವನ ಅರ್ಧ ಜೀವವನ್ನ ತೆಗೆದಂತೆ ಆಯಿತು. ರುದ್ರೇಶ್ ಸೊರಗಿ ನಿಲ್ಲಲು, ವೃಷಿಕಾಳೋ, ಇದು ನೀನು ಸೈತ್ರಾನ್ ಬ್ರದರ್ಗೆ ಇನ್ಸಲ್ಟ್ ಮಾಡಿದ್ದಕ್ಕೆ ನನಗೆ ಕೊಟ್ಟ ಶಿಕ್ಷೆ. ಆದ್ರೆ ಮುಖ್ಯವಾದ ಶಿಕ್ಷೆ ನಿನಗೆ ಇನ್ನೂ ಬಾಕಿ ಇದೆ ಎಂದು ಕಣ್ಣುಗಳಲ್ಲೇ ಕ್ರೂರತನದೊಂದಿಗೆ ವೃಷಿಕ ಹೇಳಿದಳು. ರಾವಣನು ಮುಂದೆ ಅವಳು ಏನು ಮಾಡಲಿದ್ದಾಳೆ ಎಂಬಂತೆ ಅವಳನ್ನ ಆಸ್ವಾದಿಸುತ್ತಾ ನೋಡುತ್ತಿರಲು ಸೈತ್ರಾನ್ಗಂತೂ ಅಯ್ಯಯ್ಯೋ, ಕೊಲೆಗಾರನ ಗುಂಪಿನಲ್ಲಿ ಬಂದು ಸಿಕ್ಕಿಹಾಕಿಕೊಂಡ ಆಗಿದೆಯಲ್ಲಪ್ಪ ನನ್ನ ಬಾಳು ಎಂದು ಭಯದಲ್ಲಿ ಕೈಗಳನ್ನ ಇಸಿಕಿಕೊಳ್ಳುತ್ತಾ ನಿಂತಿದ್ದನು. ಶಿಕ್ಷೆಯನ್ನ ವೃಷಿಕ ಹೇಳಲು ಪ್ರಾರಂಭಿಸಿದಳು. ಈ ಮನೆಯಲ್ಲಿ ಕೆಲಸ ಮಾಡುವವರ ಕಷ್ಟವನ್ನು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳದೆ ಅವರನ್ನ ಆಡಿಸಿ ಪೀಡಿಸಿದ ನೀನು ಇನ್ನು ಮುಂದೆ ಇದೇ ಮನೆಯಲ್ಲಿ ಒಬ್ಬ ಕೆಲಸಗಾರನಾಗಿ ಇರಬೇಕು ಎಂದು ಅವಳು ಹೇಳಿದಳು. ರುದ್ರೇಶ್ ಅವಳು ಹೇಳಿದ್ದನ್ನ ಕೇಳಿ ಹೋ ನೋ ನೋ ಎಂದು ಕಿರುಚಿದನು. ಇಲ್ಲ ಇಲ್ಲ, ನನ್ನಿಂದ ಇದನ್ನು ಮಾಡಲು ಸಾಧ್ಯವಿಲ್ಲ. ನೀವು ಹೀಗೆಲ್ಲ ನಡೆದುಕೊಳ್ಳುತ್ತಿದ್ದೀರಲ್ಲ ಮ್ಯಾಮ್, ನಾನು ನಿಮಗೆ ಅಂತಹದ್ದೇನು ಪಾಪ ಮಾಡಿದ್ದೆ? ಯಾವುದಕ್ಕಾಗಿ ಬಾಸ್ನಿಂದ ನನ್ನನ್ನು ನೀವು ಬೇರ್ಪಡಿಸಲು ಪ್ರಯತ್ನಿಸುತ್ತಿದ್ದೀರಾ ಎಂದು ಅವನು ಕೋಪದಿಂದ ಕೇಳಿದನು. ಅವಳು ತುಟಿಗಳನ್ನು ವಕ್ರವಾಗಿಸಿ ಒಂದು ನಕಲಿ ನಗೆಯೊಂದಿಗೆ ಅವನನ್ನ ನೋಡುತ್ತಾ, ನಿಮ್ಮನ್ನು ನಿಮ್ಮ ಬಾಸ್ನಿಂದ ಬೇರ್ಪಡಿಸಬೇಕಾದ ಅಗತ್ಯ ನನಗೇನಿದೆ? ಇನ್ನೊಂದು ವಿಷಯ ತಿಳಿದುಕೋ, ನಾನು ನಿನ್ನ ಬಾಸ್ನ ಹೆಂಡತಿ. ನಾನು ಮಾತ್ರ ಅವರ ಜೊತೆ ಇರಬೇಕು. ನೀನೇನೋ ಅವರ ಹೆಂಡತಿ ಅನ್ನೋ ತರಹ ನನ್ನನ್ನು ಯಾಕೆ ಬಾಸ್ನಿಂದ ಬೇರ್ಪಡಿಸುತ್ತಿದ್ದೀರಾ ಅಂತ ಸೆಂಟಿಮೆಂಟ್ ಡ್ರಾಮಾ ಮಾಡ್ತಿದ್ದೀಯಾ? ನಿನ್ನ ಡ್ರಾಮಾವನ್ನೆಲ್ಲ ಬೇರೆ ಯಾರ ಹತ್ತಿರವಾದ್ರೂ ಇಟ್ಕೋ. ಈ ವೃಷಿಕ ತಾರಾಗೈ ಹತ್ತಿರ ಇದೆಲ್ಲ ಬೇಡ ಎಂದು ಅವಳು ಕಠಿಣ ಧ್ವನಿಯಲ್ಲೇ ಹೇಳಿದಳು. ಇಲ್ಲ, ನೀವು ಏನೇ ಹೇಳಿದ್ರೂ ನನ್ನಿಂದ ಇದನ್ನ ಮಾಡಲು ಸಾಧ್ಯವಿಲ್ಲ. ಬಾಸ್, ನೀವ್ಯಾಕೆ ಬಾಸ್ ಸುಮ್ಮನಿದ್ದೀರಾ? ಬೇಡ ಅಂತ ಹೇಳಿ ಬಾಸ್. ನನ್ನಿಂದ ಹೇಗೆ ಈ ಮನೆಯಲ್ಲಿ ಕೆಲಸಗಾರನಾಗಿ ಇರಲು ಸಾಧ್ಯ? ನಾನು ನಿಮ್ಮ PA ಎಂದು ರಾವಣನ ಬಳಿ ಬೇಡಿಕೊಳ್ಳುವ ಧ್ವನಿಯಲ್ಲಿ ರುದ್ರೇಶ್ ಕೇಳಿದನು. ಒಂದು ನಿಮಿಷ ರುದ್ರೇಶ್, ಇನ್ನು ನನ್ನ ವೈಫ್ ಮಾತನಾಡಿ ಮುಗಿಸಿಲ್ಲ. ಅವಳು ಪೂರ್ತಿಯಾಗಿ ಏನೆಂದು ಹೇಳಿ ಮುಗಿಸಿದ ನಂತರ ನಾನು ನನ್ನ ಉತ್ತರವನ್ನ ನಿನಗೆ ಹೇಳ್ತೀನಿ ಎಂದು ರಾವಣನು ಸಾಮಾನ್ಯವಾಗಿ ಹೇಳಿದನು. ವೃಷಿಕಾಳೋ ತನ್ನ ಗಂಡನನ್ನ ಮೆಚ್ಚುಗೆಯಿಂದ ನೋಡಿದಳು. ಇನ್ನು ಏನೇನು ಬ್ಯಾಲೆನ್ಸ್ ಇದೆಯೋ ಎಲ್ಲವನ್ನ ಪೂರ್ತಿಯಾಗಿ ಹೇಳು ರಿಷಿ ಎಂದು ತನ್ನ ಹೆಂಡತಿಯನ್ನ ಸಂಕ್ಷಿಪ್ತ ಹೆಸರಿನ ಕರೆದ ರಾವಣನು ಮತ್ತಷ್ಟು ಮಾತನಾಡುವಂತೆ ಕಣ್ಣಿನ ಸನ್ನೆ ಮಾಡಲು ಅವನಿಗೆ ಸರಿ ಎನ್ನುವಂತೆ ಒಂದು ಸಣ್ಣ ತಲೆಯಾಡಿಸುವಿಕೆಯನ್ನ ನೀಡಿದಳು ವೃಷಿಕ. ನಿನಗಿರೋ ಕೆಲಸ ಮಾರ್ನಿಂಗ್ 8 o'clock ಸ್ಟಾರ್ಟ್ ಆಗಿಬಿಡುತ್ತೆ. 8 ಗಂಟೆಯಿಂದ 9:30 ಒಳಗಡೆ ಗಾರ್ಡನ್ನಲ್ಲಿರೋ ಎಲ್ಲ ಏರಿಯಾವನ್ನ ನೀನು ಕ್ಲೀನ್ ಮಾಡಿ ಅಲ್ಲಿರೋ ಗಿಡಗಳಿಗೂ ಎಲ್ಲ ನೀರು ಹರಿಸಬೇಕು. 9:30ರಿಂದ 10 ಗಂಟೆಯವರೆಗೆ ನಿನಗೆ ಬ್ರೇಕ್ಫಾಸ್ಟ್ ಟೈಮ್. ಏನಪ್ಪ ಇವಳು ½ ಬ್ರೇಕ್ಫಾಸ್ಟ್ ಟೈಮ್ ಕೊಟ್ಟಿದ್ದಾಳೆ ಅಂತ ನೋಡ್ತಿದ್ದೀಯಾ? ನೀನು ಮತ್ತೊಬ್ಬರಿಗೆ ಏನು ಮಾಡಿದ್ದೀಯೋ ಅದೇ ಇನ್ಮುಂದೆ ನಿನಗೆ ನಡೆಯಲಿದೆ ಎಂದು ಕ್ರೂರವಾಗಿ ಹೇಳಿದಳು ವೃಷಿಕ. ಅದನ್ನ ಕೇಳಿ ರುದ್ರೇಶ್ ಭಯದಿಂದ ಅವಳನ್ನ ನೋಡಿದನು. ಇರಿ ಬಾಸ್, ಇನ್ನೂ ತುಂಬ ಇದೆ. ಇದಕ್ಕೆ ಹೆದರಿದ್ರೆ ಹೇಗೆ? ಸ್ವಲ್ಪ ಭಯವನ್ನ ಬಾಕಿ ಇಟ್ಕೊಳ್ಳಿ. ಇನ್ನು ನೀವು ಹೆದರಬೇಕಾದ ವಿಷಯಗಳು ಸಾಕಷ್ಟು ಇವೆ ಎಂದು ಒಂದು ಒಳ ಅರ್ಥದೊಂದಿಗೆ ವೃಷಿಕ ಹೇಳಲು ಅದನ್ನ ಕೇಳಿ ರಾವಣನು ಉಬ್ಬು ಮುದುಡಿದನು. ನೆಕ್ಸ್ಟ್ 10 ಗಂಟೆಯಿಂದ 11:30ರವರೆಗೆ ನೀನು ಇಡೀ ಮನೆಯನ್ನ ಕ್ಲೀನ್ ಮಾಡಬೇಕು. ನೀನೆಂದರೆ ನೀನು ಮಾತ್ರವಲ್ಲ, ನಿನ್ನ ಜೊತೆ ಬೇರೆ ವರ್ಕರ್ಸ್ ಕೂಡ ಇರ್ತಾರೆ. ಆದರೆ ನೀನು ಅವರಿಂದ ಕೆಲಸ ತೆಗೆದುಕೊಳ್ಳಬಾರದು. ನೀನು ಅವರೊಂದಿಗೆ ಸಹಕರಿಸಿ ಕೆಲಸ ಮಾಡಬೇಕು. ಇನ್ನು 11:30ರ ಒಳಗಡೆ ಈ ವರ್ಕ್ ಎಲ್ಲ ಮುಗಿದ ನಂತರ 11:30ರಿಂದ 1 ಗಂಟೆಗೆ ಕುಕಿಂಗ್ ವರ್ಕ್ಗೆ ನೀನು ಹೋಗಬೇಕು. ನೀನು ಕುಕಿಂಗ್ ಮುಗಿಸಿದ ನಂತರ 1:00ವರೆಗೆ ನಿನಗೆ ಲಂಚ್ ಟೈಮ್. ನೀನು ತಿರುಗಿ 1:30ಕ್ಕೆ ಇಲ್ಲಿಗೆ ಬಂದು ಇರಬೇಕು. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನೇನು ರೆಡಿ ಮಾಡಬೇಕೋ ಅದನ್ನು ಮಾಡಬೇಕು. ಈ ಮಿಡಲ್ ಆಫ್ ಟೈಮ್ನಲ್ಲಿ
ನೀನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳಬೇಕೆಂದರೂ ತೆಗೆದುಕೊಳ್ಳಬಹುದು. ನಾನು ನಿನ್ನ ಮಟ್ಟಿಗೆ ಅಷ್ಟೊಂದು ಕೆಟ್ಟವಳಲ್ಲ. ಕೊಂಚ ನಿನಗೆ ಮನಸ್ಸಾಕ್ಷಿ ಇದೆ. ಅದಕ್ಕೆ ನಿನಗೆ ಈ ಟೈಮ್ನ ನಾನು ಕೊಡ್ತಿದ್ದೀನಿ. ಅದಾದ ನಂತರ ನೀನು ನೈಟ್ಗಿರೋ ಡಿನ್ನರ್ ರೆಡಿ ಮಾಡೋ ವರ್ಕ್ ಸ್ಟಾರ್ಟ್ ಮಾಡಿಬಿಡಬೇಕು. ನಿನ್ನ ವರ್ಕಿಂಗ್ ಟೈಮ್ ಮುಗಿಯೋದು ಸರಿಯಾಗಿ 8 ಗಂಟೆಗೆ. ಇದೇ ನಿನ್ನ ಡೈಲಿ ರೋಟೀನ್. ಸೊ ನಿನ್ನ ಟೋಟಲ್ ವರ್ಕಿಂಗ್ ಟೈಮ್ ಮಾರ್ನಿಂಗ್ 8ರಿಂದ ನೈಟ್ 8 ಗಂಟೆಗೆ. ಇದರೊಳಗೆ ನಾನು ಹೇಳಿದ ವರ್ಕ್ ಎಲ್ಲವನ್ನ ನೀನು ಶೆಡ್ಯೂಲ್ ಫಾಲೋ ಮಾಡಿ ಕರೆಕ್ಟಾಗಿ ಮುಗಿಸ್ಬೇಕು. ಇದೇ ನಾನು ನಿನಗೆ ಕೊಡ್ತಿರೋ ಶಿಕ್ಷೆ ಎಂದು ಅವನಿಗೆ ಹೇಳಿದಳು. ರಾವಣನ ಕಡೆ ತಿರುಗಿ, ನಿಮಗೆ ಇದರಲ್ಲಿ ಏನಾದರೂ ಚೇಂಜ್ ಮಾಡಬೇಕಾ ಎಂದು ಕೇಳಿದಳು. ಅಷ್ಟು ಹೊತ್ತು ಅವಳು ಹೇಳುವುದನ್ನೇ ನೋಡುತ್ತಿದ್ದನು. ಇಲ್ಲ ಎನ್ನುವ ರೀತಿಯಲ್ಲಿ ತಲೆ ಮಾತ್ರ ಅಲುಗಾಡಿಸಿದನು. ರುದ್ರೇಶ್ ಅವಳು ಹೇಳಿದ ಪ್ರತಿಯೊಂದನ್ನ ಕೇಳುವಾಗ ರುದ್ರೇಶನಿಗೆ ಕೋಪ ನೆತ್ತಿಗೇರಿತು. ಹೇಗಾದರೂ ರಾವಣನು ಇದೆಲ್ಲ ಬೇಡ ಎಂದು ಹೇಳಿಬಿಡ್ತಾನೆಂಬ ಏನೋ ಒಂದು ಆಸೆಯಿಂದ ರುದ್ರೇಶ್ ಎಲ್ಲವನ್ನ ಕೇಳುತ್ತಿದ್ದನು. ಆದರೆ ಕೊನೆಯಲ್ಲಿ ರಾವಣನು ಯಾವುದೇ ಬದಲಾವಣೆ ಇಲ್ಲ ಎಂದು ಹೇಳಿದ್ದನ್ನ ಕೇಳಿ ಅವನಿಗೆ ಆಘಾತವಾಯಿತು. ಬಾಸ್, ಏನ್ ಬಾಸ್ ನೀವು? ಮ್ಯಾಮ್ ಹೇಳ್ತಿದ್ದಾರೆ ಅಂತ ನೀವು ಅದಕ್ಕೆ ಸರಿ ಅಂತ ತಲೆ ಆಡಿಸ್ತಿದ್ದೀರಲ್ಲ. ನಾನು ಹೇಗೆ ಬಾಸ್ ಇದೆಲ್ಲ ಮಾಡಲು ಸಾಧ್ಯ? ನಾನು ನಿಮ್ಮ PA ಆಗಿದ್ದೆ. ಇವಾಗ ನಾನು ಹೇಗೆ ಈ ಮನೆ ಕೆಲಸವನ್ನೆಲ್ಲ ನೋಡಲು ಸಾಧ್ಯ ಎಂದು ಅವನು ಮುಖ ಸುಡುತ್ತಾ ರಾವಣನ ಬಳಿ ಕೇಳಿದನು. ರಾವಣನು ಅವನನ್ನ ತೀಕ್ಷ್ಣವಾಗಿ ಒಂದು ನೋಟ ನೋಡಿದನು. ಯಾವ ಕೆಲಸವಾದರೂ ಅದನ್ನ ಪೂರ್ಣ ಮನಸ್ಸಿನಿಂದ ಆ ಕೆಲಸವನ್ನ ಗೌರವಿಸಿ ಮಾಡಬೇಕು ರುದ್ರೇಶ್. ಮನೆ ಕೆಲಸ ಮಾಡುವುದು ಏನೋ ಅಷ್ಟೊಂದು ಕೇವಲವಾದ ವಿಷಯವಲ್ಲ. ಮನೆಯಲ್ಲಿ ಎಲ್ಲ ಕೆಲಸವೂ ಸರಿಯಾಗಿ ನಡೆಯುತ್ತಿರುವುದರಿಂದಲೇ ನಾವು ಇವತ್ತು ಹೀಗೆ ನಿಂತಿದ್ದೇವೆ. ಕೆಲಸದವರು ಅಡುಗೆ ಮಾಡುವುದು ಕೂಡ ಕೇವಲ ಎಂದು ಅಂದುಕೊಂಡಿದ್ದರೆ ನಮಗೆ ಇವತ್ತು ಒಂದು ಹೊತ್ತಿನ ಊಟವೂ ಸಿಗ್ತಿರ್ಲಿಲ್ಲ. ಅದರಿಂದ ಇನ್ಮುಂದೆ ನೀನು ಯಾವುದೇ ಕೆಲಸದ ಬಗ್ಗೆಯಾದರೂ ಕೇವಲವಾಗಿ ಮಾತನಾಡಿದರೆ ನಿನ್ನನ್ನು ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಜಾಗ್ರತೆ ಎಂದು ರಾವಣನು ರುದ್ರೇಶನಿಗೆ ಕಠಿಣವಾಗಿ ಎಚ್ಚರಿಕೆ ನೀಡಿದನು. ಅವನ ಆ ಕೋಪದ ಅವತಾರದಲ್ಲಿ ರುದ್ರೇಶ್ ಗಪ್ ಚುಪ್ಪಾಗಿ ಬಾಯಿ ಮುಚ್ಚಿಕೊಂಡನು. ಅವನಿಗೆ ರಾವಣನ ಬಗ್ಗೆ ತಿಳಿದೇ ಇದೆಯಲ್ಲ. ಕೋಪ ಬಂದರೆ ಮೊದಲು ಅವನ ಪಿಸ್ತೂಲೇ ಮಾತನಾಡುತ್ತದೆ ಎಂದು. ಅದರಿಂದ ಪ್ರಾಣ ಭಯದಿಂದ ಸುಮ್ಮನೆ ಬಂದು ಮಾತನಾಡದೆ ಇದ್ದು ಬಿಟ್ಟನು ರುದ್ರೇಶ್. ವೃಷಿಕಾ ಸೈತ್ರಾನ್ ಕಡೆ ತಿರುಗಿದವಳು, ಬ್ರೋ, ನನಗೆ ನೀವು ಒಂದು ಹೆಲ್ಪ್ ಮಾಡಬೇಕಲ್ಲ ಎಂದು ಅವನ ಬಳಿ ಕೇಳಿದಳು. ಏನಮ್ಮ ಹೆಲ್ಪ್ ಅದು ಇದು ಅಂತ ಕೇಳ್ತಿದ್ದೀಯಾ? ಏನು ಮಾಡಬೇಕು ಅಂತ ಮಾತ್ರ ಹೇಳು, ಅದ್ಭುತವಾಗಿ ಮಾಡಿಬಿಡೋಣ ಎಂದು ಅವನು ಹೇಳಿದನು. ಏನೂ ಇಲ್ಲ ಬ್ರೋ, ಮಿಸ್ಟರ್ ರುದ್ರೇಶ್ನನ್ನ ಅವನ PA ಪೋಸ್ಟ್ನಿಂದ ತೆಗೆದ ನಂತರ ಆ ಜಾಗಕ್ಕೆ ಒಬ್ಬ ಒಳ್ಳೆಯ ವರ್ಕ್ನನ್ನ ಹಾಕಬೇಕಾದ ಕಡ್ಡಾಯದಲ್ಲಿ ಇವಾಗ ನಾವಿದ್ದೇವೆ. ಅದರಿಂದ ನಾಳೆ PA ಜಾಬ್ಗಿನ ಇಂಟರ್ವ್ಯೂಗೆ ನ್ಯೂಸ್ ಪೇಪರ್ನಲ್ಲಿ ಆ್ಯಡ್ ಕೊಡಿ. ಅಲ್ಲಿಯವರೆಗೂ ಇವರ PA ಆಗಿ ನಿಮ್ಮಿಂದ ಇರಲು ಸಾಧ್ಯವಾಗುತ್ತಾ ಎಂದು ಅವಳು ಕೇಳಲು ಅದನ್ನ ಕೇಳಿ ಸಂತೋಷದಿಂದ ಸರಿಯಾಗಿ ತಲೆಯಾಡಿಸಿದನು. ಅದೇನಮ್ಮ ಸಾಧ್ಯವೇ ಅಂತ ಕೇಳ್ತಿದ್ದೀಯಾ? ಖಂಡಿತ ನಾನು ಇದನ್ನ ಮಾಡ್ತೀನಿ. ನನಗೆ ಆರ್ವಿ ಜೊತೆ 2 ಮಾತಾದರೂ ಮನಸ್ಸು ಬಿಚ್ಚಿ ಮಾತನಾಡಬೇಕು. ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ನಾನೇ ಇದನ್ನ ನಿನ್ನ ಹತ್ತಿರ ಕೇಳೋಣ ಅಂದುಕೊಂಡಿದ್ದೆ. ಇಲ್ಲಿ ನೀನೇ ಹೇಳಿಬಿಟ್ಟೆ. ತುಂಬ ಥ್ಯಾಂಕ್ಸ್ ಮಾ ಎಂದು ಅವನು ಹೇಳಲು ಅದನ್ನ ಕೇಳಿ ಮೆಲ್ಲಗೆ ನಗುತ್ತಾ, ಇದಕ್ಕೆಲ್ಲ ಯಾತಕ್ ಬ್ರೋ ಥ್ಯಾಂಕ್ಸ್ ಹೇಳ್ತೀರಾ? ನೀವು ಅವರ ಜೊತೆ ಇವಾಗ ಆಫೀಸ್ಗೆ ಹೊರಡಿ. ನಾನು ಇಲ್ಲಿ ಸ್ವಲ್ಪ ಕೆಲಸ ನೋಡಬೇಕಾಗಿದೆ ಎಂದು ಅವಳು ಹೇಳಿದಳು. ಸರಿ ಎಂದು ತಲೆಯಾಡಿಸಿ ರಾವಣನ ಕಡೆ ತಿರುಗಿ ಹೋಗುವಾಗ ಎಂದು ಕೇಳಲು ವೃಷಿಕಾಳ ಹತ್ತಿರ ಬಂದ ರಾವಣನು, ನಾನು ಹೊರಡ್ತೀನಿ ಎಂಬ ಒಂದೇ ಮಾತಿನಲ್ಲಿ ಹೇಳಿದನು. ಅವಳು ಸರಿ ಎನ್ನುವ ರೀತಿಯಲ್ಲಿ ತಲೆ ಅಲುಗಾಡಿಸಿದಳು. ಆದರೆ ರಾವಣನು ಅಲ್ಲಿಂದ ಕದಲದೆ ಮತ್ತೊಮ್ಮೆ, ನಾನು ಹೊರಡ್ತಿದ್ದೀನಿ ಅಂತ ಹೇಳ್ದೆ ಎಂದು ಮತ್ತೆ ಮಾತುಗಳನ್ನ ಒತ್ತಿ ಉಚ್ಚರಿಸಿದನು. ಮೊದಲು ಏನು ಅರ್ಥವಾಗದೆ ಉಬ್ಬು ಮುದುಡಿಕೊಂಡಿದ್ದವಳು ನಂತರ ಏನೋ ಅರ್ಥವಾದಂತೆ ಮೆಲ್ಲನೆ ತುಟಿ ಬಿಚ್ಚಿ ನಕ್ಕು, ಹೋಗಿ ಬನ್ನಿ ಎಂದು ಅವಳು ಹೇಳಲು ಅವಳನ್ನ ತೀಕ್ಷ್ಣವಾಗಿ ನೋಡುತ್ತಲೇ ಸೈತ್ರಾನ್ ಜೊತೆ ಹೊರಟು ಹೋದನು ರಾವಣ. ಅವನು ಹೊರಗೆ ಹೋಗಿ ಕಾರಿನಲ್ಲಿ ಏರಿ ಕುಳಿತ ತಕ್ಷಣ ಅವನ ದೃಷ್ಟಿ ತಾನಾಗಿಯೇ ಮನೆಯ ಬಾಗಿಲಿಗೆ ಹೋಗಿತ್ತು. ಅವನು ಅಂದುಕೊಂಡಂತೆಯೇ ವೃಷಿಕಾ ಅಲ್ಲೇ ನಿಂತಿದ್ದಳು. ಇದನ್ನೇ ಅವನು ಅವಳಿಂದ ನಿರೀಕ್ಷಿಸಿದ್ದನು. ತನ್ನೊಂದಿಗೆ ಬಾಗಿಲಿನವರೆಗೂ ಬಂದು ತನ್ನನ್ನು ಅವಳು ಕಳುಹಿಸಿಕೊಡಬೇಕು ಎಂದು ಅವನು ಏನೋ ಒಂದು ಆಸೆಯಿಂದ ಅವಳ ಬಳಿ ಹೋಗುತ್ತಿದ್ದೇನೆ ಎಂದು ಹೇಳಿದ್ದನು. ಅದನ್ನ ಅರಿತುಕೊಂಡವಳೋ
ಅವನ ಆಸೆಯನ್ನು ಈಡೇರಿಸಿ ಬಿಟ್ಟಿದ್ದಳು. ಅವನು ಕಾರಿನಲ್ಲಿ ಏರಿ ಕುಳಿತ ತಕ್ಷಣ ಅವಳು ಅವನಿಗೆ ಕೈ ಬೀಸಲು ಅವನು ಪ್ರತಿಯಾಗಿ ಉರ್ ಎನ್ನುವ ಮುಖದೊಂದಿಗೆ ಅವಳನ್ನು ದಿಟ್ಟಿಸಿ ನೋಡಿದನೇ ಹೊರತು ಪ್ರತಿಯಾಗಿ ಅವಳಿಗೆ ಕೈ ಬೀಸಲಿಲ್ಲ. ಅದನ್ನೆಲ್ಲ ಪಕ್ಕಕ್ಕಿಟ್ಟವಳು ಅವನ ಕಾರ್ ಗೇಟನ್ನು ದಾಟಿ ಹೋಗುವವರೆಗೂ ಹೊರಗೆ ನಿಂತು ಕೈ ಬೀಸಿ ನಂತರ ಮತ್ತೆ ಒಳಗೆ ಪ್ರವೇಶಿಸಿದಳು. ರುದ್ರೇಶ್ ಒಳಗೆ ಬಂದವಳನ್ನು ಅವಳು ಮುರಿದಿದ್ದ ಕೈಯನ್ನು ಹಿಡಿದುಕೊಂಡು ನೋವಿನಿಂದ ದಿಟ್ಟಿಸಿ ನೋಡಲು ಅವನ ಹತ್ತಿರ ಹೋಗಿ ನಿಂತಳು. ಮಿಸ್ಟರ್ ರುದ್ರೇಶ್, ನನ್ನನ್ನು ದಿಟ್ಟಿಸಿ ನೋಡೋ ಕೆಲಸವೆಲ್ಲ ಇಟ್ಕೊಳ್ಬೇಡಿ. ಆಮೇಲೆ ಮುಂದಿನ ಸಲ ದಿಟ್ಟಿಸುವುದಕ್ಕೆ ಕಣ್ಣೇ ಇರುವುದಿಲ್ಲ. ಕಣ್ಣನ್ನು ಕಿತ್ತು ಕಾಗೆಗೆ ಹಾಕಿಬಿಡ್ತೀನಿ ಎಂದು ಅವಳು ತನ್ನ ಕಣ್ಣುಗಳನ್ನು ಉರುಳಿಸಿ ಹೇಳಿದಳು. ಅದನ್ನು ಕೇಳಿ ಮತ್ತಷ್ಟು ಅವಳನ್ನು ದಿಟ್ಟಿಸಿದವನು ಅವಳನ್ನು ನೋಡುತ್ತಲೇ ಅಲ್ಲಿಂದ ಕದಲಲು ಆರಂಭಿಸಿದನು. ಅವನು 2 ಅಡಿ ಇಟ್ಟಿರಲು ಅವಳು ಅವನನ್ನು ಚಿಟಿಕೆ ಹಾಕಿ ಕರೆದಳು. ಸದ್ದು ಕೇಳಿ ಅವನು ಅವಳ ಕಡೆ ತಿರುಗಿದನು. ಇವತ್ತು ಒಂದು ದಿನ ನಿಮಗೆ ಎಕ್ಸ್ಕ್ಯೂಸ್ ಕೊಡ್ತೀನಿ. ಇನ್ನು 1 ಅವರ್ನಲ್ಲಿ ನೀವು ವರ್ಕ್ಗೆ ರೆಡಿಯಾಗಿ ಬರಬೇಕು. ಆಮೇಲೆ ಡೈಲಿ ಶೆಡ್ಯೂಲ್ ಫಾಲೋ ಮಾಡಬೇಕು. ಇವಾಗ ಹೋಗಿ ರೆಡಿಯಾಗಿ ಬನ್ನಿ ಎಂದು ಅವಳು ಹೇಳಲು ಮತ್ತೆ ಅವಳನ್ನು ದಿಟ್ಟಿಸುತ್ತಾ ಅಲ್ಲಿಂದ ಕದಲಲು ಆರಂಭಿಸಿದನು ರುದ್ರೇಶ್ ತನ್ನ ಮನಸ್ಸಿನಲ್ಲಿ ಇದಕ್ಕೆಲ್ಲ ಸೇರಿಸಿ ನಿನ್ನನ್ನು ಹಾಗೆ ತೀರಿಸಿಕೊಳ್ಳದೆ ನಾನು ಬಿಡಲ್ವೇ? ನಿನಗಿದೆ ಒಂದು ದಿನ ನನ್ನ ಹತ್ತಿರ ಎಂದು ವಂಶ ಪಾರಂಪರ್ಯ ದ್ವೇಷದಂತೆ ಅವಳನ್ನು ಶಪಿಸುತ್ತಲೇ ಅಲ್ಲಿಂದ ಸರಿದನು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.